ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಒಂದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮಗೆ ಯಾವ ಒಂದು ಮಾಹಿತಿ ಬೇಕಂತೇಳಿ ಕಾಮೆಂಟ್ ಮಾಡಿ, ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಒಂದು ಮಾಹಿತಿ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು 1907 ಏಪ್ರಿಲ್ 1ರಂದು ಜನಿಸಿದರು. ಮತ್ತೊಮ್ಮೆ ನೋಡಿ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು 1907 ಏಪ್ರಿಲ್ 1ರಂದು ಜನಿಸಿದರು. ಎರಡನೇ ಪಾಯಿಂಟ್, ಅವರ ತಂದೆ ಹೊನ್ನಪ್ಪ, ತಾಯಿ ಗಂಗಮ್ಮ. ಓಕೆ, ಗಂಗಮ್ಮ. ಮೂರನೇ ಪಾಯಿಂಟ್, ಅವರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ ನಾಲ್ಕನೇ ಪಾಯಿಂಟ್, ಅವರ ಗುರುಗಳು ಸಿದ್ಧಗಂಗಾ ಶ್ರೀ ಉದ್ದಾನ ಶಿವಯೋಗಿಗಳು. ಓಕೆ. ನಂತರ ಐದನೇ ಪಾಯಿಂಟ್, ಲಕ್ಷಾಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿದುದು ಅವರ ಮಹತ್ವದ ಸಾಧನೆಯಾಗಿದೆ. ಓಕೆನಾ? ಆರನೇ ಪಾಯಿಂಟ್, 1930ರಲ್ಲಿ ತಮ್ಮ 23ರ ವಯಸ್ಸಿನಲ್ಲಿ ಮಠದ ಪೀಠಾಧಿಪತಿಗಳಾದರು. ಓಕೆನಾ? ಅದಾದ ನಂತರ ಏಳನೇ ಪಾಯಿಂಟ್, ಅವರಿಗೆ ನಡೆದಾಡುವ ದೇವರು ಎಂಬ ಗೌರವ ದೊರಕಿತು. ಓಕೆನಾ? ಅದಾದ ನಂತರ ಎಂಟನೇ ಪಾಯಿಂಟ್, ಸರಳ ಚಿಂತನೆ ಅವರ ಗುಣವಾಗಿತ್ತು. ಒಂಬತ್ತನೇ ಪಾಯಿಂಟ್, ಅವರು
ಎಲ್ಲ ಧರ್ಮದ ಜನರನ್ನು ಸಮಾನವಾಗಿ ನೋಡಿದರು. ಓಕೆನಾ? ಅವರು ಎಲ್ಲಾ ಧರ್ಮದ ಜನರನ್ನು ಸಮಾನವಾಗಿ ನೋಡಿದರು. 10ನೇ ಪಾಯಿಂಟ್, ಪದ್ಮಭೂಷಣ ಪಡೆದ ಅವರು 2019 ಜನವರಿ 21ರಂದು ನಿಧನರಾದರು. ಓಕೆನಾ? ರೈಟ್. ಅವರು ನಿಧನರಾದಾಗ ಅವರಿಗೆ 112 ವರ್ಷ ಇರ್ತಕ್ಕಂಥದ್ದು. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.